ಐವರ ಕಾತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಬರೀ ಮಗ ಸವೆದಿದೆ ಜೀವ ಕಳೆದ ಬರೀ ಮಗ ಸವೆದಿದೆ ಜೀವ ಸಾರೇಶ ಕೊಡುತ್ತನವೇ ಭಗ ಸಾರೇಶ ಕೊಡುತ್ತಿರವೇ ಭಗ ಸಾರೇಶ ಕೊಡುತ್ತಿರವೇ ಭಗ ಸಾರೇಶ ಕೊಡುತ್ತಿರವೇ ಭಗ ಜ್ವಲಿಸುವುದೈನ ಬರೆತ ನಿಜಾತ ಕಳುಹಿತ ಮನದ ಕುಲಭಾಗ ಜ್ವಲಿಸುವುದೈನ ಬರೆತ ಜ್ವಲಿಸುವುದೈನ ಬರೆತ ಜ್ವಲಿಸುವುದೈನ ಬರೆತ ಹೇ ದೇವ, ದೀನ ದಯಾನಿದೆ, ನಿನ್ನ ಹೊರತಾಗಿ ನನಗೆ ಗತಿ ಯಾರು ತಂದೆ? ಆತ್ಮಸಜ್ಜರಿಂದ ಪರಿತೀಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಅಲ್ಪ ಭೋಗದ ವಸ್ತು ಎಂದು ತಿಳಿದು ಜೋಜಿನಲ್ಲಿ ಬಡವಾಗಿಟ್ಟು ಸೋತರು. ಕೀಚಕನ ಭಂಗವು ಸಹಿಸಿದಂತಾಯಿತು. ಇನ್ನು ಮೇಲಾದ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಅಚ್ಚೇ ವಿಧಾತ, ಈ ದ್ರೌಪದಿ ಹಣೆ ಬರದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಕುಮಾರ ಅಭಿಮನ್ಯು, ನಿನಗೆ ಮಂಗಳವಾಗಲಿ, ಮೇಲೇಳು ಕಂದ. ದೊಡ್ಡಮ್ಮ, ಏಕೆ ನಿನ್ನ ಮುಖವನ್ನು ನೋಡಿದರೆ ಚಿಂತೆ ಮಾಡುವಂತೆ ಕಾಣುವುದಲ್ಲ? ಕಾರಣವೇನು? ಕುಮಾರ, ನಾನು ಚಿಂತೆ ಮಾಡಿದರೆ ನನ್ನ ಚಿಂತೆಯನ್ನು ಕೇಳುವರಾರು ಕಂದ? ದೊಡ್ಡಮ್ಮ, ಆ ಕಾರಣಗಳನ್ನು ನನ್ನ ಸಂಗಡ ಹೇಳಬಾರದೆ? ಕುಮಾರ, ನೀನಿನ್ನು ಚಿಕ್ಕವನು, ಅದನ್ನು ಜಯಿಸಲು ನಿನ್ನ ಕೈಯಿಂದ ಸಾಧ್ಯವಿಲ್ಲ ಮಗನೇ. ದೊಡ್ಡಮ್ಮ, ನನ್ನನ್ನು ಚಿಕ್ಕವನೆಂದು ಭಾವಿಸಬೇಡ. ಬೇಗ ನಿನ್ನ ಅಂತರಂಗದ ಚಿಂತೆಯನ್ನು ತಿಳಿಸು. ತಿಳಿಸುವೆನು ಕಂದ. ಅಂದು ತುಂಬಿದ ರಾಜಸಭೆಯಲ್ಲಿ ಆ ಪಾಪಿಯಾದ ಕೌರವರು ನನ್ನ ಸೀರೆಯನ್ನು ಸೆಳೆದು ತುಂಬಿದ ರಾಜಸಭೆಯಲ್ಲಿ ಅಪಮಾನ ಮಾಡಿದರು. ಇದಕ್ಕಾಗಿ ಅವರ ಮೇಲೆ ಪ್ರತಿಕಾರ ತೀರಿಸಿಕೊಂಡು ಅವರ ಮೇಲೆ ಸೆಡನ್ನು ತೀರಿಸಿಕೊಳ್ಳಬೇಕೆಂಬುದೇ ನನ್ನ ಹಠ ಛಲ ಕಂದ. ದೊಡ್ಡಮ್ಮ, ಬಡಬಡ ಬಿಡನ ಜಡರ ಕೊಲ್ಲುವೆ. ದೊಡ್ಡಮ್ಮ, ಬಡಬಡ ಬಿಡನ ಜಡರ ಕೊಲ್ಲುವೆ. ಅಡಿಯಳು ಮೆಟ್ಟಿ ಹೃದಯ ಬಸೀಳುವೆ. ಅಡಿಯಳು ಮೆಟ್ಟಿ ಹೃದಯ ಬಸೀಳುವೆ. ಬಡಬಡ ಬಿಡನ ಜಡರ ಕೊಲ್ಲುವೆ, ಜಡರ ಕೊಲ್ಲುವೆ, ಜಡರ ಕೊಲ್ಲುವೆ. ದುರುಳ ಕೌರವರ ಧ್ವಂಸವ ಮಾಡೆ. ದೊಡ್ಡಮ್ಮ, ದುರುಳ ಕೌರವರ ಧ್ವಂಸವ ಮಾಡೆ. ಕೀರ್ತಿ ಪಡೆಯುವೆ ಮುದದಿಂದ, ಕೀರ್ತಿ ಪಡೆಯುವೆ ಮುದದಿಂದ. ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ. ದೊಡ್ಡಮ್ಮ, ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ. ಬಡಬಡ ಬಿಡನ ಜಡರ ಕೊಲ್ಲುವೆ, ಜಡರ ಕೊಲ್ಲುವೆ, ಜಡರ ಕೊಲ್ಲುವೆ. ದೊಡ್ಡಮ್ಮ, ಇದಕ್ಕಾಗಿ ಚಿಂತಿಸುವೆಯಾ? ಶಾಂತಳಾಗು ತಾಯಿ. ಆ ಬಡ ಕೌರವರನ್ನು ಧ್ವಂಸ ಮಾಡುವ ಸುಯೋಗವು ಈಗ ಬಂದು ಒದಗಿದ್ದಿರುವುದು. ಅಲ್ಲಿಯವರೆಗೂ ಶಾಂತಳಾಗು. ಕುಮಾರ, ಏನೇ ಆದರೂ ನಿಮ್ಮ ದೊಡ್ಡಪ್ಪನವರು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಕಂದ? ದೊಡ್ಡಮ್ಮ, ರಾಯಭಾರಿ ಹೋಗಿರುವ
ಶ್ರೀಕೃಷ್ಣನು ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬರುವುದು ಖಂಡಿತ. ಕೊಲ್ಲುದ ಗುರುಕುಲವ ಕೊಲ್ಲುದ ಗುರುಕುಲವ ಈ ಸಮರದ ಪಡೆಯುವ ಪ್ರಖ್ಯಾತಿಯ ದೊಡ್ಡಮ್ಮ ಸೊಕ್ಕಿನಿಂದ ಮೆರವ ಸೊಕ್ಕಿನಿಂದ ಮೆರವ ಆ ದುರ್ಮದಾಂಧರ ಚಂಡಾರದ ಬಿಡನ ದೊಡ್ಡಮ್ಮ ಕುಮಾರ, ಅದು ದೊಡ್ಡಪ್ಪನಾದ ಭೀಮದೇವನು ಆಗಮಿಸುವಂತಿದೆ. ನಾನಿನ್ನು ಮರೆಯಾಗುವೆನು. ಹೋಗಿ ಬಾ ಕಂದ, ನಿನಗೆ ಮಂಗಳವಾಗಲಿ. ಆಗಲೇ ದೊಡ್ಡಮ್ಮ. ಪಾಂಚಾಲಿ, ಪಾಂಚಾಲಿ, ನೀನೇಕೆ ಚಿಂತಾ ಮುಗ್ಧಳಾಗಿರುವೆ? ನೀನೇಕೆ ಚಿಂತಿಪೆ, ನೀನೇಕೆ ಚಿಂತಿಪೆ, ನಾನಿ ಮಾಡಿ ಸೈರಿಸ ಸೊಗುಣ ಕರೆ. ನೀನೇಕೆ ಚಿಂತಿಪೆ, ನೀನೇಕೆ ನಾರಿ ಮಾಡಿ ಸೈರಿಸ ಸೊಗುಣ ಕರೆ. ಕರೆ ಕರೆ ಹೊಡಿಸಿದ ದುರುಳನ ಈಗಲೇ, ಕರೆ ಕರೆ ಹೊಡಿಸಿದ ದುರುಳನ ಈಗಲೇ, ಕರೆ ಕರೆ ಹೊಡಿಸಿದ ದುರುಳನ ಈಗಲೇ, ಸಾದೆ ಬಡಿ ಸಾದೆ ಪಡೆಯುವೆ ಜವತಿ ಸೈರಿಸ ಸೋನ. ನೀನೇಕೆ ಚಿಂತಿಪೆ, ನೀನೇಕೆ ನಾರಿ ಸೈರಿಸ ಸೋನ. ಪಾಂಚಾಲಿ, ನೀನೇಕೆ ನಿಷ್ಕಾರಣವಾಗಿ ಅಳುತ್ತಾ ನಿಂತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾಳು ಇರುವುದು. ನೀವಾದ್ರೂ ಪುರುಷರು, ನಿಮಗೆ ಯಾರಾದ್ರೂ ಅಪಮಾನ ಮಾಡಿದರೆ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಕ್ಕಾಗಿ ಅನ್ನರನ್ನು ಆಶ್ರಯಿಸಬೇಕು. ಆತ್ಮಗೌರವ ರಕ್ಷಣೆಗಾಗಿ ಅನ್ನನ್ನು ಸಹ ರಕ್ಷಿಸಿಕೊಳ್ಳಬೇಕು. ಜೀವಿದಾತ, ಈ ದ್ರೌಪದಿ ಹಣೆ ಬರದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯ ನಮ್ಮ ಸಮಾಜದ ನೇಮ. ಭಗವಂತು ಋಷಿಗಳಾದ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಈ ದಿನ ನೀನೇಕೆ ಹೀಗಾಗಿರಬೇಕು? ಏನೆಂದಿರಿ ಸ್ವಾಮಿ? ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರಮವನೆ ಸಹಿಸದ ಕೇಳು ನನ್ನ ಬೆಟ್ಟೆಯ
ಸ್ವಾಮಿ, ಕೈ ಹಿಡಿದ ಪತ್ನಿ ಜೂಜಿನ ಪಡವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿಲ್ಲವೇನು? ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ದ್ರೌಪದಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆ ಸಾಯುವ ತನಕ ಬಿಟ್ಟದಲ್ಲ ದ್ರೌಪದಿ, ಬಿಟ್ಟುದಲ್ಲ. ಈ ದಿನ ನೀನೇಕೆ ಹೀಗಾಗಿರುವೆ? ತಿಳಿಸುವೇನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ದ್ರೌಪದಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಾಣೇಶ್ವರ, ಸಿರಿಯಂ ಧರ್ಮಾಗ್ರಂ ಗಿರಿಯಂ ದಾಟುತ್ತೆ. ದ್ರೌಪದಿ, ಸಿರಿಯಂ ಧರ್ಮಾಗ್ರಂ ಗಿರಿಯಂ ದಾಟುತ್ತೆ. ಸಹೋದರ ಮತ್ತೊಂದಿರಲಿ ರಮಣಿ ರಮಣಿ. ದುರುಳ ದುಶಾಸನ, ದುರುಳ ದುಶಾಸನ, ಕರುಳನ್ನು ಬಗೆದು ನಿನ್ನ ಜಡಮುಡಿಯನ್ನು ಕಟ್ಟಿಸುವೆನು ರಮಣಿ ರಮಣಿ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳುತ್ತಿದ್ದಾನೆ. ಭೀಮಸೇನ, ಶಾಂತನಾಗೋ ಸೌಖ್ಯದಿಂದ ಶಾಂತನಾಗೋ ಶಾಂತನಾಗೋ ಸೌಖ್ಯದಿಂದ ಕೋಪವೇ ತಮ್ಮ ಭೀಮಸೇನ, ಇದೇನೋ ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸರಿಯಾಗಿ ಸಮಯಕ್ಕೆ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ನಾನು ಈ ನನ್ನ ಗದೆ ಎರಡು ಕುರುಕುಲವನ್ನು ಆ ಸಮಗ್ರವಾಗಿ ಆ ಕೌರವರನ್ನು ನಾಶ ಮಾಡಲೇಬೇಕು ಅಗ್ರಜ, ನಾಶ ಮಾಡಲೇಬೇಕು. ಅಗ್ರಜ ಭೀಮಸೇನ, ಕೋಪವೇನಿದೆ ಅಗ್ರಜ ನಿನಗೆ, ಕೋಪವೇನಿದೆ, ಕೋಪವೇನಿದೆ ಅಗ್ರಜ ನಿನಗೆ, ಕೋಪವೇನಿದೆ. ಹೀರ ನೀನು ಜಗದಿ ಶೂರತನವತಾರೆ, ಹೀರ ನೀನು ಜಗದಿ ಶೂರತನವತಾರೆ, ಹೀರ ನೀನು ಜಗದಿ ಶೂರತನವತಾರೆ. ದುಡುಕುತನವು ತರವೇ, ದುಡುಕುತನವು ತರವೇ, ಶಾಂತನಾಗು ಈಗ, ಕೋಪವೇನಿದೆ ಅಗ್ರಜನೆ ನಿನಗೆ, ಕೋಪವೇನಿದೆ. ಅಗ್ರಜ ಭೀಮಸೇನ,
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಶಾಂತನಾಗು ಅಣ್ಣ. ಪ್ರಿಯೆ ದ್ರೌಪದಿ, ಮರಗುವೆ ಏಕಲೆ ನಾನು ಮಣಿಯೊಳೆ, ಮರಗುವೆ ಏಕಲೆ ಮಾನುನೆ ಮಣಿಯೊಳೆ, ಮರಗುವೆ ಏಕಲೆ ಬರುಣೆ ನಿನ್ನ ಮನವು, ಕರುಣೆ ನಿನ್ನ ಮನವು ಕೊರಗಿಸುವುದೆಂದೋ ಮರಗುವೆ ಏಕಲೆ ಮಾನುನಿ ಮಣಿಯೊಳೆ, ಮರಗುವೆ ಏಕಲೆ ಧರ್ಮ ಜನಾಜ್ಞೆಯ ಪ್ರಿಯೆ ದ್ರೌಪದಿ, ಸ್ವಾಮಿ, ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು, ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು, ವೈರವ ಮಾರದವೆ, ವೈರವ ಮಾರದವೆ ಸೈರಿಸುತ್ತಾಪವ ಮರಗುವೆ ಏಕಲೆ ಮಾನುಡಿ ಮಣಿಯೊಳೆ, ಮರಗುವೆ ಏಕಲೆ ಏಕಲೆ. ಪ್ರಿಯೆ ದ್ರೌಪದಿ, ನೀನು ಚಿಂತಿಸುವುದು ಧರ್ಮವಲ್ಲ. ಶಾಂತಳಾಗು ಪ್ರಿಯೆ. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮನೆಂಬಲು ಹೊರಟಿರುವರಲ್ಲ, ಇದು ನಿಮಗೆ ಉಚಿತವೆನಿಸುವುದೇ ಸ್ವಾಮಿ? ಪ್ರಿಯೆ ದ್ರೌಪದಿ, ಸೈರಿಸು ಕಾಟೆಗೆ ಗುಣವಂತೆಯೇ, ಸೈರಿಸು ಕಾಟೆಗೆ ಗುಣವಂತೆಯೇ, ಸಮರವು ನಮಗೆ ಸರಿಸಮವೇ ನಿಮಗೆ, ಸಮರವು ನಮಗೆ ಸರಿಸಮವೇ ನಿಮಗೆ, ತಾಮಸ ಮನವೇ ನಿನ ಗತಿಯೋಗವೇ, ತಾಮಸ ಮನವೇ ನಿನ ಗತಿಯೋಗವೇ, ತಾನು ಮನದೋಳು ತಾನು ಮನದೋಳು ಚಾತಿಯ ಗೈವಳು, ತಾನು ಮನದೋಳು ಚಾತಿಯ ಗೈವಳು, ಸೈರಿಸು ಕಾಟೆಯೇ ಗುಣವಂತೆಯೇ. ದ್ರೌಪದಿ, ಇದ್ದದಂತೆ ಶಾಂತಿಯ ರಕ್ಷಣೆಯಲ್ಲಿ ಕ್ಷತ್ರಿಯರ ಧರ್ಮ. ದ್ರೌಪದಿ, ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ. ಆಹಾ, ಏನಿದು ಕೋಲಾಹಲ! ಪ್ರಾಣೇಶ್ವರ, ಅತ್ತ ನೋಡಿ, ಯಶುಪತಿನ ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ರಾಜಸಭೆ ವಿಚಾರವನ್ನು ತಿಳಿದುಕೊಂಡ ನಂತರ ತಮ್ಮಿಬ್ಬರು ನಡೆದುಕೊಳ್ಳುವರಾಗಿ. ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸುವ. ಧರ್ಮನಂದನ ಬಂದಿರುವೆನು. ಪರಮಾತ್ಮನಿಗೆ ನಮಸ್ಕರಿಸುವೆವು. ನಿಮಗೆಲ್ಲರಿಗೂ ಶುಭವಾಗಲಿ. ಸ್ವಾಮಿ, ಹೋದ ಕಾರ್ಯವು ಏನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಏನೇನು ನಡೆಯಿತು ತಿಳಿಸಿ, ವಿವರವಾಗಿ ತಿಳಿಸು ಪರಮಾತ್ಮ. ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು
ಬಹು ವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ಸತ್ಕರಿಸಿ ಬಹು ವಿಧವಾಗಿ ಸತ್ಕರಿಸಿದರು. ದೇವ, ಸಂಧ್ಯಾ ವಿಚಾರವು ಏನು ನಡೆಯಿತು? ನಡೆಯಿತು ಧರ್ಮನಂದನ. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋರುವುದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಪಾಂಚಾಲಿ ಮಾತು ಮುಗಿಯುವುದರಲ್ಲಿ ನನ್ನ ಕೋಪವೇ ಮುಗಿದು ಹೋಗುವುದು. ಅಣ್ಣ ಹೀಗೆ ಬಾ ಅಣ್ಣ. ಪ್ರಿಯೆ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಕಿಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವು ತಿಳಿಯಿತು. ಕೃಷ್ಣ ಅಜ್ಞಾತ ವಾಸದ ನೆಪದಿಂದ ಅರ್ಜುನನೊಬ್ಬನಿಗೆ ಬಳೆಯನ್ನು ತೊಡಿಸಿದೆ. ಈ ಸಂಧಿಯ ಪ್ರಸ್ತಾಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಬೇಕೆಂದು ಹವಣಿಸುತ್ತಿರುವ ಯಾದವಾಗ್ರನೇ ಈ ಪಾಂಡವರ ಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಅಣ್ಣ, ಇಷ್ಟೊಂದು ಕೋಪ ಬೇಕೆ? ಎಲ್ಲವನ್ನು ಸಾವಧಾನದಿಂದ ಕೇಳು. ಈ ಸಂಧಿಯ ಮಾತು, ಈ ಸಂಭಾವ ಶೂನ್ಯವಾದ ಈ ಚಂಡ ಭೀಮನಿಗೆ ಎಂಥ ಸಂಬಂಧ? ಭೀಮಸೇನ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಜನಾರ್ದನ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ರಾಜಸಭೆಯಲ್ಲಿ ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಯಾರು? ಪರಮಾತ್ಮ? ಯಾರು ಒಪ್ಪಿದರು? ಅನುಪಮಯಿ ಭಾಗ್ಯ ನಿಮಗಿದು, ಅನುಪಮಯಿ ಭಾಗ್ಯ, ಅನುಪಮಯಿ ಭಾಗ್ಯ ನಿಮಗಿದು, ಅನುಪಮಯಿ ಭಾಗ್ಯ. ಧೀರರೆಲ್ಲರೂ ಕೂಡಿ ನಿಂದನೆಯನ್ನು ಹಾಡಿ, ಧೀರರೆಲ್ಲರೂ ಕೂಡಿ ನಿಂದನೆಯನ್ನು ಹಾಡಿ, ನೀಚತನವ ಮಾಡಿ ಕಳುಹಿದರೆನ್ನನು. ನೀಚತನವ ಮಾಡಿ ಕಳುಹಿದರೆನ್ನನು. ಅನುಪಮಯಿ ಭಾಗ್ಯ ನಿಮಗಿದು, ಅನುಪಮಯಿ ಭಾಗ್ಯ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಲೋಪತಿ, ಸ್ವಾಮಿ, ಇನ್ನು ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂದು ನನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಭೀಮಸೇನ, ನೀನು ನಿಜವಾಗಿಯೂ ಹಿಡಂಬಿಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತುಗಳನ್ನು ನಿಧಾನವಾಗಿ ಕೇಳು. ಕೃಷ್ಣ, ನನ್ನನ್ನು ಕಾಡಿಸಬೇಡಿರಿ. ಈ ಸಂಧಿಯು ಸುದ್ದಿಯು ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಹೇಳಿ ಕಳಿಸಿರುವನು. ಕೃಷ್ಣ, ದುರ್ಯೋಧನ ಸಂದೇಶ ಏನು? ಸಂಧಿಯ ಅದರ ಉದ್ದೇಶವು ಸಂಧಿಯಲ್ಲಿವೆ. ಕೃಷ್ಣ, ಹೇಳು ಬೇಗ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಬಂದು ಕೈಕಟ್ಟಿ ಕುಳಿತುಕೊಂಡರೆ. ಕೃಷ್ಣ, ನಿಂತಿದಾಗಲೇ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನೀನು ಈ ನನ್ನ ಪಾರ್ಶ್ವದಲ್ಲಿ ಬಂದು ಪಾಂಚಾಲಿ, ಈ ಪಾರ್ಶ್ವದಲ್ಲಿ ಬಂದು ಕುಳಿಕೋ. ನಿನಗೆ ಇಷ್ಟವಾದ ವಿಚಾರವನ್ನು ತಿಳಿಸುವೆನು. ಕೃಷ್ಣ,
ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೇನು. ಈಗಲಾದರೂ ಹೇಳುವೆಯಾ? ಕುಳಿತುಕೊಳ್ಳಿ ಸ್ವಾಮಿ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಬಹುದು ದೇವ. ಈಗ ಕೇಳಿರಿ ಭೀಮ, ಯಜ್ಞಸೇನಿ, ಧರ್ಮನಂದನ, ದ್ರೌಪದಿ ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಕೇಳಬೇಕು. ಕೇಳುವೆಯಾ? ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೇ ವಾಸುದೇವ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ತಂಗಿ, ಶತ್ರುಗಳ ಹೆಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಪಂಡಿತವಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಲಿಗೆ ನಾಚಿದೆ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಲಿಗೆ ನಾಚಿದೆ ಕುಣಿದಾಡಿದ ಪಾದ. ಪಾಪವನ್ನು ಕಳೆದಂತ ಮನಸ್ಸಿಗೆ ಜೀವವದಂತ. ಪಾಪವನ್ನು ಕಳೆದಂತ ಮನಸ್ಸಿಗೆ ಜೀವವದಂತ. ರಂಗನ ಪಾದವ ನಂಬಿದೆ ನೈನ ಓ ಪಾಂಡುರಂಗ ಪ್ರಭೋಮಿಗಳ ಕಾಲ ನಿನ್ನಯ ಪಾವನ ಪಾದಗಳ ವಂದಿಸಿ ವಂದನೆಯಾಡಿದೆನು. ಕಾಣಿರು ಕಣ್ಣೆರಡಿದೆನು. ಓ ಪಾಂಡುರಂಗ ಪ್ರಭೋಮಿಗಳ ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ ಭಕ್ತರಿಗೆ ಮೋದನೆಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ ಭಕ್ತರಿಗೆ ಮೋದನೆಯನ್ನು ಕೊಡುವಂತ ಪಾದ. ಕಾರಣವೇ ಕಲ್ಯಾಣ ಸರಸ್ವತಿಗೆ ಜೀವವದಂತ. ಕಾನನವೇ ಕಳ್ಳಾದ ಸರಸ್ವತಿಗೆ ಜೀವವದಂತ. ರಂಗನ ಪಾದವ ನಂಬಿದೆ ನೈನ ಓ ಪಾಂಡುರಂಗ ಪ್ರಭೋಮಿಗಳ ಸ್ವಾಮಿ. ಈಗ ಕೇಳಿರಿ ಭೀಮಸೇನ, ಯಜ್ಞಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತುಗಳನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ವಾಸುದೇವ, ಯಾರು ಈ ಅಕಾರ್ಯವನ್ನು ಮಾಡಿದವರು? ದೇವ, ಈ ಹಗ್ಗದಿಂದ ಕಟ್ಟಿದವರು ಯಾರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಆ ದುರಾತ್ಮರು? ಬೇಗ ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ನೆರವೇರಿಸಿದನು. ಈ ಸಾಹಸವು ಮತ್ಯಾರಿಂದ ಸಾಧ್ಯ?
ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನ ಶಿಖರವನ್ನೇ ಮುಟ್ಟಿತು. ನನ್ನ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರನನ್ನು, ಈ ಪಾಂಡವರ ರಾಯಭಾರಿಯನ್ನು ಈ ರೀತಿ ಆ ಕುಂದಿ ಕೌರವರು ಅಪಮಾನ ಪಡಿಸಿದರೆ ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲದೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದ ಮಧ್ಯದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಕಾಲದಲ್ಲಿ ಎಂದು ಹೇಳಿದನು. ನನ್ನ ಕೈಗಳನ್ನು ಬಿಚ್ಚಿರಿ. ಯಾರು ಬಿಚ್ಚುವುದಲ್ಲವೇ? ಯಾರು ಬಿಚ್ಚುವುದಿಲ್ಲ, ನಾನೇ ಬಿಚ್ಚುಕೊಳ್ಳಿ. ಈಗ ಎಲ್ಲರೂ ನನ್ನ ಶಪಥವನ್ನು ಕೇಳಿರಿ. ಎಲ್ಲರೂ ನನ್ನ ಗದೆ. ಧ್ವಂಸ ಮಾಡು, ಧ್ವಂಸ ಮಾಡು ನೀಚ ದ್ರೋಹಿಗಳ. ಧ್ವಂಸ ಮಾಡು, ಧ್ವಂಸ ಮಾಡು ನೀಚ ದ್ರೋಹಿಗಳ. ನಿರ್ಧರಿಸಿ ಮನ, ನಿರ್ಧರಿಸಿ ಮನ. ಧ್ವಂಸ ಮಾಡು, ಧ್ವಂಸ ಮಾಡು ನೀಚ ದ್ರೋಹಿಗಳ. ದೂರ ಕೌರವನ ಪರದೆ, ದೂರ ಕೌರವನ ಪರದೆ. ಪಡೆಯುವ ಮುಖದಿಂದ, ಸೀಟು ಪಡೆಯುವ ಮುಖದಿಂದ ಬಡ ಬಡ ಶಿರವನ್ನು ಈಗಲೇ ಹೊರಟೆ. ಪಾಂಡುನಂದನರೇ, ನಡೆಯಿರಿ, ಹೋಗೋಣ. ಆಗಬಹುದು ದೇವ. ಸುಪ್ರಭಾತವಿದು ಪ್ರಭಾತ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ. ತೇಜೋ ರವಿಮಯ ಉದಯಿಪ ಸಮಯ. ಸಮಯ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ. ತೇಜೋ ರವಿಮಯ ಉದಯಿಪ ಸಮಯ. ದಂಬನರಿದು ನವೋ ಮಂಡಲದಿ. ದಂಬನರಿದು ನವೋ ಮಂಡಲದಿ. ಕಂಪನಾರಿಸುತ್ತ ಬರುತ್ತಿಯ ಬಾಸರ. ಕಂಪನಾರಿಸುತ್ತ ಬರುತ್ತಿಯ ಬಾಸರ. ನೀಡುತ್ತಿದೆ ಸುಮರುಂದರೂತ. ಸೋಂಪ ನೀಡುತ್ತಿದೆ ಸುಮರುಂದರೂತ. ಎಂಪುಗಾನವಿದು ಕೋಕಿಲ ಸ್ವಾಗತ. ಎಂಪುಗಾನವಿದು ಕೋಕಿಲ ಸ್ವಾಗತ.
ಸಾಗರ ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋ ರವಿಮಯ ಉದಯಿಪ ಸಮಯ 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 ಹೇ ಭಗವಾನ್ ಭಾಸ್ಕರ, ನನ್ನ ಹೃದಯದ ವೇದನೆಯನ್ನು ಬೇಗ ಪರಿಹರಿಸು ದೇವಾ, ಬೇಗ ಪರಿಹರಿಸು. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮೋ ನಮಃ. ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಆ ಸ್ತ್ರೀ ನಾನು. ಹೇ ನಿರ್ಭಾಗ್ಯಗಳನ್ನು, ಅಮ್ಮ, ನೀನು ಏನು ಹೇಳಿವೆಯೋ ನನಗೆ ಒಂದು ತಿಳಿಯದು. ಆದರೆ ನಿನ್ನ ಧ್ವನಿಯು ನನ್ನ ಹೃದಯದ ಅಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿವೆ. ನೀನು ಯಾರು ತಾಯೇ? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮದ ರಹಸ್ಯವನ್ನು ನೀನು ತಿಳಿಸಬಲ್ಲೆಯ ತಾಯೇ? ನೀನು ಯಾರು ತಾಯೇ? ನಿನ್ನ ಶತ್ರು ತಾಯಿ ಈ ನಿರ್ಭಾಗ್ಯಳೆಂದು ಕುಂತಿ ಎನ್ನುವರು ಕಂದ. ಕುಂತಿ ಎನ್ನುವರು. ಕುಂತಿ, ಓ ಅರ್ಜುನನ ತಾಯಿ ಕುಂತಿ. ರಾಜಮಾತೆ, ನೀನು ಏಕಾಂಗಿಯಾಗಿ ಇಲ್ಲಿಗೆ ಬರಲು ಕಾರಣವೇನು ತಾಯೇ? ನನ್ನ ಶ್ರೇಷ್ಠ ಪುತ್ರನನ್ನು ನೋಡಲು ಕಾಣಲು ಬಂದಿರುವೆನು ಕಂದ. ಅಂದು ಗರಡಿನ ಆಟದಲ್ಲಿ ನೀರ ಧರ್ಮದಿಂದ ಪಾಂಡವರನ್ನು ಯುದ್ಧ ಮಾಡುತ್ತಿಲ್ಲ. ಭೀಷ್ಮ ದ್ರೋಣರು ನಿನ್ನನ್ನು ಕೊಂಡಾಡಿದರು. ಆದರೆ ಪಾಂಡವರು ನಿನ್ನನ್ನು ನೋಡಿ ನಕ್ಕಿದರು. ಅದನ್ನು ನೋಡಿ ಸಂಕಟಪಟ್ಟಿ ನಾನು ತಾತೆ. ಕಂದ, ನಿನ್ನಲ್ಲಿ ಒಂದು ಭಿಕ್ಷೆಯನ್ನು ಬೇಡಲು ಬಂದಿರುವನು ಕರ್ಣ. ಅಮ್ಮ, ನೀನು ಏಕಾಂಗಿಯಾಗಿ ಇಲ್ಲಿಗೆ ಬರಲು ಕಾರಣವೇನು ತಾಯೇ? ನಿನ್ನಲ್ಲಿ ಒಂದು ಭಿಕ್ಷೆ ಇರುವುದು ಕಂದ. ಅಮ್ಮ, ಕಂದ, ಕರ್ಣ, ಅಮ್ಮ, ಈ
ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇ ಬಂದಿರುವೆನು. ಅದಕ್ಕಾಗಿ ಸೆರೆಗೊಂಡು ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ನಿಂದ ಭಿಕ್ಷೆ ಏನು ತಾಯೇ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಿಲ್ಲದ ಏನು ಬೇಕಾದರೂ ಕೇಳು, ನಿನ್ನ ಅಡಿದಾವರಿಯಲ್ಲಿ ಅರ್ಪಿಸುವೆನು. ಕಂದ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ಅಮ್ಮ. ನನ್ನ ಜೊತೆಯಲ್ಲಿ ಬಂದು ಬಿಡು ನನ್ನ ಕಂದ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದೆಲ್ಲಿಗೆ? ನನ್ನ ಹೃದಯ ಪೀಠಕ್ಕೆ ಕಂದ. ಅಮ್ಮ, 5 ಜನ ಪುತ್ರರನ್ನು ಪಡೆದ ಭಾಗ್ಯವತಿ ನೀನು. ಈ ಕುಲಹೀನನಾದ ನನಗೆ ನಿನಗೆ ಸ್ಥಳವಿರುವುದೇ ತಾಯಿ. ನಿನ್ನ ಹೃದಯದಲ್ಲಿ ನನಗೆ ಸ್ಥಳವಿರುವುದೇ ತಾಯೇ. ಸತ್ಯವಾಗಿ ಇರುವುದು ಕಂದ. ಅಂದರೆ 5 ಜನ ಪುತ್ರರಲ್ಲಿ ಮೊದಲೇ ಸ್ನಾನವೂ ನಿನ್ನದಾಗಿರುವುದು. ಅಂದರೆ ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದಬಲ್ಲೆನೂ ತಾಯೇ? ದೇವರು ಕೊಟ್ಟ ವರದಿಂದ ಆ ಸಿಂಹಾಸನವು ನಿನ್ನದು ಕಂದ, ನಿನ್ನದು. ಅದನ್ನು ಪಡೆದುಕೊಳ್ಳುವುದು ನಿನ್ನ ಕರ್ತವ್ಯ, ಅದನ್ನು ಕೊಡುವುದು ನನ್ನ ಕರ್ತವ್ಯವಾಗಲು. ಅದಕ್ಕಾಗಿ ನಿನ್ನಲ್ಲಿ ಬೇಡಿಕೊಂಡು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವನು ಕಂದ. ನೀನೇ ನನ್ನ ದೇಶ ಪುತ್ರನಲ್ಲವೇ ಕರ್ಣ? ಜನನೀ, ಜನ್ಮದಾತೆ ಪರಮ ಪುನೀತೆ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ ಮಾತೆ. ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ ಮಾತೆ. ಕುಮಾರ, ಪಾಂಡವರೈವರ ಮುತ್ತಿಟ್ಟುದಾಗಿದೆ ಅಮ್ಮ 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 ಜನನಿ. ಪಾಂಡವರೈವರ ಮುತ್ತಿಟ್ಟುದಾಗಿದೆ, ಕರುಳಿನ ಕಂದನ ನದಿಯೊಳು ನೋಗಿದೆ ಅಮ್ಮ. ಕರುಳಿನ ಕಂದನ ನದಿಯೊಳು ನೋಗಿದೆ, ಏನ ಪರಾಧವ ಮಾಡಿದೆ ನಾಗ ಅಮ್ಮ. ಏನ ಪರಾಧವ ಮಾಡಿದೆ ನಾಗ, ತಿಳಿಯಿಸುವೆ ವರವ ಸಮಯದೊಳಗೆ. ಅಮ್ಮ, ತಿಳಿಯಿಸುವೆ ವರವ ಸಮಯದೊಳಗೆ. ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ ಮಾತೆ. ನೀನೀಗ ಕರೆದರೆ ನಾ ಬರಲಾರೆನೋ, ನೀನೀಗ ಕರೆದರೆ
ನಾ ಬರಲಾರೆನು ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ವೈರಿಯ ಪಾತನ ನಾ ಉಳಿಸಲಾರೆನು ವೈರಿಯ ಪಾತನ ನಾ ಉಳಿಸಲಾರೆನು ಜನ್ಮದಾದೆ ಪರಮ ಪುನೀತೆ ಹೃದಯದ ಮನದೇವತೆ ಮಾತೆ ಮಾತೆ ಅಮ್ಮ ಕುಮಾರ ಅಮ್ಮ ಮೂಕ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕು. ಹೀಗಿರುವಾಗ ಹುಟ್ಟಿದ ತಕ್ಷಣ ನನ್ನನ್ನು ಗಂಗೆಯ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯೇ? ನಾನು ಮಾಡಿದ ಅಪರಾಧವೇನು? ಹೋಗಲಿ ಬಿಡು ತಾಯೇ. ಈಗಲಾದರೂ ಮಗನ ನೆನಪು ಬಂದಿತ್ತಲ್ಲ, ನನ್ನ ಮೇಲೆ ಕರುಣೆ ತೋರಿದೆಯಲ್ಲಮ್ಮ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ, ಎಷ್ಟು ದಿವಸ ನೀನಿಲ್ಲಿದ್ದೆ ಎಂದು ನನಗೊಂದು ತಿಳಿಯಲಿಲ್ಲ. ಪರಮಾತ್ಮನಿಂದ ನಿನ್ನ ವಿಚಾರವನ್ನು ತಿಳಿದ ತಕ್ಷಣವೇ ನಿನ್ನನ್ನು ನೋಡಬೇಕೆಂದು ಹಂಬಲಿಸಿ ಓಡೋಡಿ ಬಂದಿದ್ದೆ. ಹೋಗಲಿ ಬಿಡು, ಆಗಿದ್ದೆಲ್ಲವೂ ಹಾಗೆ ಹೋಗಿತ್ತು. ಕಂದ, ಇನ್ನಾದರೂ ನನಗೆ ಕ್ಷಮಿಸು ಕಂದ. ಅಮ್ಮ, ನೀನು ನನ್ನಲ್ಲಿ ಕ್ಷಮೆ ಬೇಡಬಾರದು. ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರೇ ಸುಕೃತಿಗಳು. ಅಂತ ಪುಣ್ಯ ನನಗೆಲ್ಲಿ ಲಭಿಸಬೇಕು ತಾಯೇ? ಕುಮಾರ, ನಿನ್ನ ಚಿಂತೆಯನ್ನು ಬಿಡುತ್ತಾಯೇ? ಆ ಕೌರವ ಜೊತೆಯಲ್ಲಿ ಕೂಡಿ ನನ್ನ ಮಕ್ಕಳಿಗೆ ಕೇಡನ್ನು ಹಾರೈಸಬೇಡ ಕುಮಾರ. ಪಾಂಡವರು ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕಂದ, ಉಳಿಸು. ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಮ್ಮ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆ ಮಗು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಪಾಂಡವರಿಗೆ ಉಳಿಸು ಕಂದ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ನನ್ನ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಏನ್ ಹೇಳಿದೆ ಮಗು? ಅರ್ಜುನನು ನಿನ್ನ ಬೆನ್ನಿನ ಬಿದ್ದ ಸೋದರನಲ್ಲವೇ? ಅವನ ಮೇಲೆ ಇಷ್ಟೊಂದು ದೇಶ ಬೇಕೆ? ಹೋಗಲಿ ಬಿಡು, ಆಯಸ್ಸಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳುವರು. ಕಡೆದಾಗಿ ನನ್ನದು ಮಾತನಾಡಲು ನಡೆಸಿಕೊಡುವೆಯಾ? ಅಮ್ಮ, ಅರ್ಜುನನ ಸಂಗಡ ಹೋರಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು ತಾಯೇ. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು, ನಿನಗೆ 5 ಜನ ಮಕ್ಕಳು ಉಳಿಯುವರು. ನಿನ್ನ ವ್ಯಥೆಯನ್ನು ಬಿಡುತ್ತಾಯೇ? ನನ್ನದು ಮಾತೊಂದೊಂದಾದರೂ ನಡೆಸಿಕೊಡುವೆಯಾ ಕಂದ? ಅದೇನು ತಿಳಿಸುತ್ತಾಯೇ? ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಈ ಕರ್ಣನನ್ನು ಹೇಳಿದೆಯಾ? ನುಡಿದುದ ನಡೆಸಲಾರದ ಅಮ್ಮ, ನುಡಿದುದ ನಡೆಸಲಾರದ ಕಡುಕೂಳದೆ ಈ ಕರ್ಣ ಸೂರ್ಯ ತಂಗ. ಅಮ್ಮ,
ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಯಿಸುವೆ ಧರ್ಮ ಜನಾಣೆ, ಮರ್ಪಿತನಾಣೆ, ಜನನೀದು ಸತ್ಯ ಸತ್ಯ. ಅಮ್ಮ, ಕುಮಾರ, ಈಗಲಾದರೂ ಅದೇನು ತಿಳಿಸುತ್ತಾಯೆ? ಕೊರಳನೆ ಕೇಳು ಪರಮ ದಯಾಳು. ಕೊರಳನೆ ಕೇಳು ಪರಮ ದಯಾಳು. ಮಾತೆಯ ನುಡಿಯ ಹಾಲೆನುವೇನ. ರಣರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ, ಪುನಃ ತೊಡಬೇಡ. ಜನನೇ ಆಗಬಹುದು. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದ. ನಿನ್ನ ದುರಾದೃಷ್ಟಕ್ಕೆ ವೀರನನು ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ತೆಗೆದುಕೊಂಡಳು. ಶ್ರೀಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡೆಯುವೆನು. ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಅಮ್ಮ, ನಿಮ್ಮೆಲ್ಲರ ಇಷ್ಟದಂತೆ ಆಗಲಿ. ಅಮ್ಮ, ಕಂದ, ಹೀಗೆ ಬಾ ತಾಯೇ. ಹೇಳು ಮಗನೇ, ಹೇಳು ನನ್ನ ಕಂದ. ಅಮ್ಮ, ಅಮ್ಮ, ನಿನ್ನ ಕಂದ ನಾನೇನಮ್ಮ. ಈ ದೇಹ ನಿನ್ನದೇನಮ್ಮ. ಅಮ್ಮ, ಅಮ್ಮ, ತಾಯೇ, ನಿನ್ನ ಕಂದ ನಾನೇನಮ್ಮ. ಈ ದೇಹ ನಿನ್ನದೇನಮ್ಮ.
ಕಂದ ನಾನೇನಮ್ಮ, ಈ ದೇಹ ನಿನ್ನದೇನಮ್ಮ. ನಿನ್ನ ನೋಡಲೆಂದು ಮಾತಾಡಲೆಂದು ಅಮ್ಮ, ನಿನ್ನ ನೋಡಲೆಂದು ಮಾತಾಡಲೆಂದು ದಿನ ದಿನವೂ ಹೊರಗೋತಿದೆ, ದಿನ ದಿನವೂ ಹೊರಗೋತಿದೆ ಅಮ್ಮ ತಾಯೇ. ನಿನ್ನ ಕಂದ ನಾನೇನಮ್ಮ, ಈ ದೇಹ ನಿನ್ನದೇನಮ್ಮ. ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ದಿನ ದಿನವೂ ಹೊರಗೋತಿದೆ, ದಿನ ದಿನವೂ ಹೊರಗೋತಿದೆ ಅಮ್ಮ ತಾಯೇ. ನಿನ್ನ ಕಂದ ನಾನೇನಮ್ಮ, ಈ ದೇಹ ನಿನ್ನದೇನಮ್ಮ. ನಡೆಯುತ್ತಲಿರುವ ಸಮರದಿ ಮುಂದೆ ಅಮ್ಮ, ನಡೆಯುತ್ತಲಿರುವ ಸಮರದಿ ಮುಂದೆ ನಾಮೃತನಾದರೆ ಧರ್ಮಜನಿಂದ ಅಮ್ಮ. ನಡೆಯುತ್ತಲಿರುವ ಸಮರದಿ ಮುಂದೆ ನಾಮೃತನಾದರೆ ಧರ್ಮಜನಿಂದ ಅಂತ್ಯಕ್ರಿಯೆ ನಡೆದಮ್ಮ, ಅಂತ್ಯಕ್ರಿಯೆ ನಡೆದಮ್ಮ. ಸ್ಥಿರಕೀರ್ತಿಯ ಉಳಿಸಮ್ಮ, ಅಂತ್ಯಕ್ರಿಯೆ ನಡೆದಮ್ಮ. ಸ್ಥಿರಕೀರ್ತಿಯ ಉಳಿಸಮ್ಮ. ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ದಿನ ದಿನವೂ ಹೊರಗೋತಿದೆ, ದಿನ ದಿನವೂ ಹೊರಗೋತಿದೆ ಅಮ್ಮ ತಾಯೇ. ನಿನ್ನ ಕಂದ ನಾನೇನಮ್ಮ, ಈ ದೇಹ ನಿನ್ನದೇನಮ್ಮ. ಜನನಿ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ತಿಳಿಸಬೇಡ ತಾಯೇ.
ಬೇಡ. ಒಂದು ವೇಳೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ, ಕಂದ, ಅಮ್ಮ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮಪುತ್ರನಿಂದ ನನ್ನ ಉತ್ತರ ಕ್ರಿಯಾದಿಯನ್ನು ಕಂದ, ಮಾಡಿಸಬೇಕೆಂದು ನಿನ್ನಲ್ಲಿ ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯೇ. ಕರ್ಣ, ಮಾನವನಾಗಿ ಜನಿಸಿದ ಮೇಲೆ ಅಖಂಡ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವೇ ಇಲ್ಲದಾಗಲಿ ಮಗನೇ, ಅಂತ ಸಾಮ್ರಾಜ್ಯವೇ ಇಲ್ಲದಾಗಲಿ, ಅಂತ ಸಾಮ್ರಾಜ್ಯವೇ ಇಲ್ಲದಾಗಲಿ ಮಗನೇ. ಅಮ್ಮ ಹೋಗಿ ಬಾ ತಾಯಿ. ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕುವುದೇ ವ್ಯರ್ಥ. ನಾನು ಸಹ ಹೋಗಿ ಬರುವೆ.